ಅಷ್ಟು ಪ್ರಮುಖ ಅಲ್ಲ, ಅದರ ಸಾಧಕ ಬಾಧಕಗಳನ್ನು ಕೂಡ ಎಲ್ಲರೂ 28 ಕೋಟಿ ಗೋವಿನ ಸಂಖ್ಯೆ ಇತ್ತು. ಗೋವಿಲ್ಲ, ನಾವಿಲ್ಲ, ನಾವು ಕೆಟ್ಟ माता की जय, माता की जय। ಜನವರಿಯಲ್ಲಿ ರಾಷ್ಟ್ರೀಯ ಸಾಧು ಸಂತರ ನೇತೃತ್ವದಲ್ಲಿ ಆರಂಭವಾಗಿ ಈ ಏನಂತಂದ್ರೆ ಭಾರತ ದೇಶದಲ್ಲಿ ಗೋವು ಹತ್ಯೆ ನಿಲ್ಲಬೇಕು ಅಂದರೆ ಗೋಮಾತಾ ರಾಷ್ಟ್ರಮಾತಾವನ್ನು ಸಂವಿಧಾನಬದ್ಧವಾಗಿ ಆಗಬೇಕು. 1947ರಲ್ಲಿ ಆರ್ಟಿಕಲ್ 48 ಮತ್ತು 25 ಪ್ರಕಾರ ಗೋಮಾತಾ ರಾಷ್ಟ್ರಮಾತೆ ಇರ್ತಕ್ಕಂಥದ್ದು ಇದೆ. ಆದರೆ ಇವು 75 ವರ್ಷದಾಗ ಏನಪ್ಪ ಅಂದ್ರೆ ಸುಮಾರು 70 ಕೋಟಿ ಗೋವುಗಳ ಹತ್ಯೆ ಆಗಿದೆ. ಸ್ವಾತಂತ್ರ್ಯ ಸಂದರ್ಭದಲ್ಲಿ 80 ಕೋಟಿ ಗೋವುಗಳಿದ್ದು ಈಗ ಕೇವಲ 8 ಕೋಟಿ ಗೋವುಗಳಿದ್ದಾವೆ. ಇದೇ ರೀತಿ ಗೋ ಹತ್ಯೆ ನಡೀತಾ ಹೋಯ್ತಪ್ಪ ಅಂತಂದರೆ ಕೇವಲ 2036 ಒಂದೇ ಒಂದು ಗೋವು ನಮಗೆ ನೋಡೋಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಸಾಧು ಸಂತರು ಏನು ಮಾಡಿದ್ರು, ರಾಷ್ಟ್ರ ಮಟ್ಟದಲ್ಲಿ ಗೋಮಾತಾ ರಾಷ್ಟ್ರಮಾತಾ ಅಭಿಯಾನ ಚಾಲು ಮಾಡಿದ್ರು. ಏಪ್ರಿಲ್ 27ನೇ ತಾರೀಕಿಗೆ ಇದೇ 5400 ತಹಶೀಲ್ದಾರ್ ಮುಖಾಂತರ ಏನಪ್ಪ ಅಂತಂದ್ರೆ ಭಾರತದಾದ್ಯಂತ ಗೋಮಾತಾ ರಾಷ್ಟ್ರಮಾತಾ ಮಾಡಬೇಕಂತೇಳಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಈಗಾಗಲೇ ಅದು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಚರ್ಚೆ ನಡೆದಿದೆ. ಮತ್ತು ಹಾಗೆ ಸುಮ್ಮನೆ ಕೂಡಬಾರ್ದು ಅಂತೇಳಪ್ಪ ಅಂತಾರೆ ರಾಷ್ಟ್ರದ 780 ಜಿಲ್ಲೆಗಳ ಮುಖಾಂತರ ಏಕಕಾಲಕ್ಕೆ ಇಂದು ಜುಲೈ 27ರಂದು ಗೋಮಾತಾ ರಾಷ್ಟ್ರಮಾತಾ ಅಭಿಯಾನವು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 16 ಕೋಟಿ ಹಸ್ತಾಕ್ಷರ ಸಹಿತ ರಾಷ್ಟ್ರಾದ್ಯಂತ. ಕಲಬುರಗಿಯಲ್ಲಿ ಅದೇ ರೀತಿಯಾಗಿ 2 ಲಕ್ಷ ಹಸ್ತಾಕ್ಷರ ಸಂಗ್ರಹ ಮಾಡಿ ಎಲ್ಲ ಗೋಭಕ್ತರು ಏನಪ್ಪ ಅಂದ್ರೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಈ ಒಂದು ಗೋಮಾತಾ ಯಾತ್ರೆಯನ್ನು ಆರಂಭ ಮಾಡಿ ಬಾಜಾ ಭಜಂತರ ಮತ್ತು ಗೋಮಾತೆಯೊಂದಿಗೆ ಶಾಂತಿಯುತವಾಗಿ ಯಾರಿಗೆ ಧಿಕ್ಕಾರಕ್ಕೆ ಹೋಗದೆ, ಯಾವುದೇ ರಾಜಕೀಯ ಮಾಡದೆ, ಯಾವುದೇ ಧರ್ಮ ಮಾಡದೆ ಈ ಒಂದು ಯಾತ್ರೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ತಲುಪಿಸಕ್ಕೆ ಬಂದಿದ್ದೆವು. ಕಾರಣ ಇಷ್ಟೇ, ಗೋಮಾತಾ ಉಳಿದರೆ ಮುಂದೆ ಕೃಷಿ ಭೂಮಿ ಉಳಿಯುತ್ತದೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಈಗ ಎಲ್ಲ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಬಂಜರು ಭೂಮಿ ಆಗ್ತಾ ಇದೆ ಇಡೀ ದೇಶಾದ್ಯಂತ. ಭೂಮಿ ಯೂರಿಯಾ DAP ಹಾಕಿ ಅದು ಮತ್ತೆ ನಾವು ರಿಪೇರಿ ಮಾಡಿ ಮತ್ತೆ ಒಳ್ಳೆ ಭೂಮಿ ಮಾಡಬೇಕಾದ್ರೆ ಆಕಳ ಹೆಂಡಿ, ಆಕಳ ಸಗಣಿನೇ ಬೇಕಂತಕ್ಕಂಥದ್ದು. ಸಾಕಷ್ಟು ಆಕಳ ಹೆಂಡಿ ಸಗಣಿ ಬೇಕಾದ್ರೆ ಗೋಹತ್ಯೆ ನಿಲ್ಬೇಕಾಗ್ತದೆ. ಇದರ ರಾಜಕೀಯ ಮಾಡಬಾರ್ದು, ಧರ್ಮ ತರೋದಿಲ್ಲ, ಜಾತಿ ತರೋದಿಲ್ಲ, ಯಾವುದೇ ಪಕ್ಷ ತರ್ತಕ್ಕಂಥ ಪ್ರಶ್ನೆನೇ ಬರೋಂಗಿಲ್ಲ. ಅದಕ್ಕಾಗಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಗೋಭಕ್ತರು ಏನಂದ್ರೆ ಈ ಅಭಿಯಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದಾಗಿ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನಡೆದಿಲ್ಲ ಈ ಗೋಮಾತಾ ರಾಷ್ಟ್ರಮಾತಾ ಅಭಿಯಾನವು. ಏನಂತಂದ್ರೆ ನಮ್ಮ ರಾಷ್ಟ್ರಪತಿಗಳು ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಇದಕ್ಕೆ ನಾನು ಒತ್ತಾಯವಾಗಿ ಪರವಾಗಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಈಗಾಗಲೇ ನೀವು ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದೀರಿ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಿ. ಕಾರಣ ಅಲ್ಲಿ ರೈತರು ಗೂಳೆ ಹೋಗ್ತಾರೆ, ಗೋಗಳು ಎಲ್ಲಿಗೆ ಹೋಗಬೇಕು ನೀವು ಒಂದು ಸ್ವಲ್ಪ ತಿಳ್ಕೊಳ್ಳಿ. ಅದೇ ರೀತಿ DK ಶಿವಕುಮಾರ್ಗೆ ಆಶೀರ್ವಾದ ಮಾಡಿದ್ರು ನಮ್ಮ ಪಂಚಪೀಠದ ಯಾವ ರಂಭಾಪುರಿ ಜಗದ್ಗುರುವ ಮುಖಾಂತರ ಯಾವುದೊಂದು ಗುರುವ ಮಾಡಿದ್ರು. ಅವ್ರು DK ಶಿವಕುಮಾರ್ ನೀವು ತಿಳಿಸಿ ಹೇಳ್ರಿ, ಯಾಕಂದರೆ ಗೋಮಾತಾ ಬದುಕಬೇಕಾಗ್ಯದ. ಈಗ ಮುಖ್ಯಮಂತ್ರಿಗಳೇ ಈ ರೀತಿಯಾಗಿ ನೀವು ರಿಯಲ್ ಎಸ್ಟೇಟ್ ಆಗ್ತಾ ಹೋದ್ರೆ ಇದಕ್ಕೆ ಮುಂದೆ ನಾವು ಸಹಿಸೋದಿಲ್ಲ. ಇದರ ನಂತರ ಮುಂದೆ ನಾವು ಗೋಮಾಳ ಭೂಮಿಗಾಗಿ ಎಲ್ಲ ರೀತಿ ಕಾರ್ಯಕರ್ತರು, ಬಜರಂಗ ದಳ, ಶ್ರೀರಾಮ ಸೇನೆ, 4 ಚಕ್ರ ತಂಡ, ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನಮ್ಮ ಭ್ರಷ್ಟಾಚಾರ ನಿರ್ಮೂಲ ತಂಡ, ಅನೇಕ ತಂಡಗಳು ಮತ್ತು ಕೆಲವೊಂದು ಯುವಕರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಗೋಮಾಳ ಭೂಮಿಯನ್ನು ವಶಪಡಿಸಲಿಕ್ಕೆ ಪ್ರಯತ್ನ ಮಾಡದೇ ಆದರೆ ಮುಂದಿನ ದಿನಗಳಲ್ಲಿ ಅದು ಕಲಬುರಗಿನಿಂದಲೇ ಬೃಹತ್ ಉಗ್ರವಾದಂಥ ಹೋರಾಟ ಆರಂಭ ಆಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಒಂದೇ ಮನವಿ ಮಾಡ್ತೀನಿ, ಅದು ರಿಯಲ್ ಎಸ್ಟೇಟ್ ಬಿಟ್ಟು ಬಿಡ್ರಿ, ಅಲ್ಲಿ ಗೋಮಾಳ ಉಳಿಬೇಕು, ಗೋ ಉಳಿಬೇಕು. ನಮ್ದು ಒಂದೇ ಒಂದು ಅಭಿಪ್ರಾಯ, ಹಾಲಿನಿಂದ ನಾವು ರೈತರು ಸಾಕಬೇಕಾಗಿಲ್ಲ, ಆಕಳ ಹೆಂಡಿ ಸಗಣಿ ಗೋಮೂತ್ರದಿಂದ ತಿಳ್ಕೊಂಡು ರಾಷ್ಟ್ರಾದ್ಯಂತ ನಾವು ಖಾಸಗಿಯಾಗಿ ರಾಜೀವ್ ದೀಕ್ಷಿತ್ ಅಭಿಮಾನ ಇಷ್ಟೊಂದು ನಡೆಸಿದ್ದೆವು. ಆಕಳ ಹೆಂಡಿಯಿಂದ ಪ್ರಕೃತಿ ಪೇಂಟ್ ತಯಾರು ಮಾಡಕತ್ತೀವೋ, ಪದ್ಮೇಡ
ಗೋಶಾಲದಾಗ ಏನಪ್ಪ ಅಂದ್ರೆ ಗ್ಯಾಸ್ ಸಿಲಿಂಡರ್ ರೆಡಿ ಮಾಡಕತ್ತಿದ್ದೆವು. ಇರಾನಿಂದ 1000 ರೂಪಾಯಿ ಕೊಟ್ಟು ತರಿಸ್ತೀವಿ, ನಾವು ಇಲ್ಲೇ 500 ರೂಪಾಯಿ ಗ್ಯಾಸ್ ಸಿಲಿಂಡರ್ ರೆಡಿ ಮಾಡತ್ತಿದ್ದೆವು. ಇನ್ನು ಹೆಂಡಿನಿಂದ ನಿಮ್ಗೆ ಇನ್ನೂ ಏನೇನು ಬೇಕಾಗ್ತದ, ಅದಕ್ಕಾಗಿ ಗೋಮಾತಾ ಉಳಿಲೇಬೇಕು. ನಾನು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಪ್ರತಿಯೊಬ್ಬರಿಗೆ ವಿಷಯ ತಿಳಿಸ್ಬೇಕು. ಅದೇ ರೀತಿ ಏನಪ್ಪ ಅಂದ್ರೆ ನಾವು ಪ್ರಧಾನಮಂತ್ರಿಯಲ್ಲೂ ಮನವಿ ಮಾಡ್ತಾ ಇದ್ದೇವೆ. ನಮಗೆ ಸಾಕಷ್ಟು ಕಡೆ ಹೋದಲ್ಲಿ ಮೊನ್ನೆ ಪತ್ರಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ, ಪ್ರಧಾನಮಂತ್ರಿಗಳು 17 ವರ್ಷ ಆಯಿತು ಪ್ರಧಾನಮಂತ್ರಿಗಳಾಗಿ, ಯಾಕೆ ನೀವು ಗೋಮಾತೆಯನ್ನು ರಾಷ್ಟ್ರಮಾತೆ ಮಾಡ್ತಾ ಇಲ್ಲ ಅಂತೇಳಿ. ಅದಕ್ಕೆ ನಮಗೂ ಸಹ ಅದು ಯಕ್ಷ ಪ್ರಶ್ನೆ ಇದೆ. ನೀವು ಆದಷ್ಟು ಇಡೀ ರಾಷ್ಟ್ರಾದ್ಯಂತ ಈ ಸಾಧು ಸಂತರ ಎದ್ದು ನಿಂತರ ನೀವು ಪ್ರಧಾನಮಂತ್ರಿ ಒಂದೇ ಒಂದು ಮಾತು, ಮುಂದೆ ನಮಗೆ ಅಕ್ಟೋಬರ್ 27 ಚಾನ್ಸ್ ಕೊಡಲಾರ್ದಂಗೆ ಇದು ಗೋಮಾತಾ ರಾಷ್ಟ್ರಮಾತಾ ಘೋಷಣೆ ಮಾಡಬೇಕು. ಮಾಡಿದ್ದೇ ಆದಲ್ಲಿ ಮತ್ತೆ ಅಕ್ಟೋಬರ್ 27 ರಾಜ್ಯಾದ್ಯಂತ ಈ ಅಭಿಯಾನ ಆರಂಭ ಮಾಡ್ತೀವಿ. ಧನ್ಯವಾದಗಳು. ಗೋಮಾತಾ ಬಸವಾಮೃತ ಗೋರಕ್ಷೇಶ್ವರ ನಾವು ಜಿಲ್ಲಾಧಿಕಾರಿ ಮುಖಾಂತರ ಇದು ಪ್ರತಿಯೊಂದು ಇದರಲ್ಲಿ ಎಲ್ಲ ಮಾಹಿತಿ ಇದೆ. ರಾಷ್ಟ್ರಪತಿಗಳಿಗೆ ಏನು ಪ್ರತ್ಯೇಕ ಇದೆ ತಪ್ಪಲ್ರಿ. ಕಾರಣ ಇಷ್ಟೇ, ನಮ್ಮದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಯಾವುದೇ ಆಲ್ಮೇಲ್ ತಾಲೂಕಿನ ಬೆಳಗಾವಿನಿಂದ ನಮ್ಮ ಏನಪ್ಪ ಅಂದ್ರೆ ಕೇದಾರ್ ಕುಂಬಾರ್ ಅಂತಕ್ಕಂಥವ್ರು ಸುಮಾರು 1500 ಕಿಲೋಮೀಟರ್ 55 ಕಿಲೋ ಜೋಳ ತಲೆ ಮೇಲೆ ಹೊತ್ಕೊಂಡು ಪಾದಯಾತ್ರೆ ಮುಖಾಂತರ ಅಯೋಧ್ಯೆ ರಾಮ ಮಂದಿರವನ್ನು ತಲುಪಿ ನಮಗೇನಪ್ಪ ಅಂದ್ರೆ ಗೋಹತ್ಯೆ ನಿಲ್ಲಿಸ್ಬೇಕಂತ ಅವ್ರ ಬೇಡಿಕೆ ಇದೆ. 6 ತಿಂಗಳಿಂದ ಅದು ಈ ಒಂದು ಪ್ರೊಸೆಸ್ ಆರಂಭ ಆಗ್ಯದ. ಈಗ ಇವರು ಆಲ್ಮೇಲಿನಿಂದ ಬಂದಂಥ ನಮ್ಮ ಬೆಳಗಾವಿನ ತಂಡದವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆವು. ಅವ್ರ ಮುಖಾಂತರ ಏನಪ್ಪ ಅಂದ್ರೆ ನಾವು ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಮ್ಮ ಕೃಷ್ಣ ಕೆಂಬಾವಿ ಗೋಶಾಲ ಅವರು ಮತ್ತು ನಮ್ಮ ಹೇಮಾಡಿ ಸರ್ ಆಗಲಿ, ಮಾದೇವಿ ಹಿರೇಮಠ ಆಗಲಿ, ನಮ್ಮ ಗೌರಿಶಂಕರ್ ಗರಡಗುಡ್ಡ ಎಲ್ಲ ಗೋಶಾಲ ಭಕ್ತರು ಇದ್ದೀವಿ. ಒಂದೇ ಒಂದು ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಇದು ಏನಪ್ಪ ಅಂದ್ರೆ ಗೋಮಾತಾ ರಾಷ್ಟ್ರಮಾತೆ ಘೋಷಣೆ ಮಾಡಬೇಕಂತೇಳಿ ನಮ್ಮದೊಂದು ಮನವಿ ಅದ. ಅದೇ ರೀತಿ ನಮ್ಮ ಕೃಷ್ಣ ಕೆಂಬಾವಿ ಸರ್ ಈ ಮನವಿಯನ್ನು ನಮ್ಮ ಬೇಡಿಕೆ ಒಂದೇ, ಸ್ವತಂತ್ರ ಭಾರತ